ನೀರಿದೆ ಕುತ್ಕೊಂಡು ಮಾತಾಡೋಕ್ಕೆ. ಇದು ಬ್ಲ್ಯಾಕ್ ವುಡ್ ಅಂತ ಅಂದ್ಬಿಟ್ಟು ಏನು ಸೆಕ್ಸಿ ಆಗಿದೆ ನೋಡಿ. ಇಲ್ಲಿ ಮ್ಯೂಸಿಕ್ ಎಲ್ಲ ಬರುತ್ತೆ ಗೈಸ್ ಈ ಲೈಟಲ್ಲಿ. ಅವಾಗಲೇ ಎಲ್ಲಿ ನೋಡಿದ್ರಲ್ಲ. ಸೊ ಇಲ್ಲಿಂದ ಇಲ್ಲಿ ನೋಡಿದ್ರೆ ಇಲ್ಲಿ ಬೆಳಗಿನ ಜಾವ ಎದ್ದು ನೋಡೋದೇ ಒಂದು ಪುಣ್ಯ. ಸೂಪರ್. ಇದು ಬಿಸಿನೀರ್ಗ ಗೈಸ್ ಫಿಶ್ ಲವ್ಸ್ ಮೀ. ಟೋಟಲ್ 18 ಜನ ಗೈಸ್ ಊಟ ಮಾಡೋದು 18 ಜನ. ಅಂದ್ರೆ ತುಂಬಾ ಸಖತ್ತಾಗಿದೆ ಗೈಸ್. ದೊಡ್ಡ ಮನೆ. ಇಟ್ಸ್ ವೆರಿ ನೈಸ್. ಆಚೆ ಬಾವಿ. ಓಕೆ ಫಸ್ಟ್ ಎಂಟ್ರೆನ್ಸ್ ಇಂದ ಬಂದ್ಬಿಡ್ತೀನಿ. ಸೊ ಅವ್ರಿಗೆ ಅಂತಾನೆ ಒಂದು ರೋಡ್ ಮಾಡಿಸ್ಕೊಂಡಿದ್ದಾರೆ ಸಪ್ರೇಟಾಗಿ. ಸೊ ಇದು ಬಾವಿ. ನೀರಿದೆ. ಇಲ್ಲಿಂದ ನೋಡಿ ಹೆಂಗ್ ಕಾಣದ್ ಮನೆ. ಬ್ಯೂಟಿಫುಲ್ ಹೌಸ್. ಸಾಕಾಗಿದೆ. ಆಚೆ ಒಂದು ಕಾರು. ಈ ಥರ ಏನು ಹೊರಗಡೆ ಜಾಗ ಹಿಂಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಲೈಕ್ ಇಟ್ಸ್ ಫ್ಯಾಂಟಾಸ್ಟಿಕ್. ನೋಡಿ ಇಲ್ಲಿ ಜಗ್ಲಿ ಎಲ್ಲ ಕುತ್ಕೊಳ್ಳೋದು, ಇಲ್ಲಿ ಆಚೆ ಎಲ್ಲ. ಸೊ ಆದಷ್ಟು ಒಳಗಡೆ ತೋರಿಸ್ತೀನಿ ಬನ್ನಿ. ಸೊ ಇದರಿಂದ ಹಿಂಗೆ ಒಳಗಡೆ ಬಂದರೆ ಇದೆ ಎಂಟ್ರೆನ್ಸು. ಸೊ ಇದ್ರೊಳಗೆ ಓಕೆ ಸರ್ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ ಇಷ್ಟು ದೊಡ್ಡ ಜಾಗ ಖಾಲಿ ಇದೆ ಕುತ್ಕೊಂಡು ಮಾತಾಡೋಕ್ಕೆ ಆಯಿತಾ. ಸೊ ಇಲ್ಲಿ ಒಳಗಡೆ ಬಂದರೆ ಸೋಫಾ ಮತ್ತೆ ಗೈಸ್ ನೋಡಿ ಗೈಸ್ ಇದು ಫುಲ್ಲು ಮೇಡ್ ಅಪ್ ಆಫ್ ವುಡ್. ಯಾವ ವುಡ್ ಇದು ಅಕ್ಷಯ್? ಹಾಯ್ ದಿಸ್ ಇಸ್ ಅಕ್ಷಯ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬ್ಲ್ಯಾಕ್ ವುಡ್. ಓಕೆ ಗೈಸ್ ಇದು ಬ್ಲ್ಯಾಕ್ ವುಡ್ ಅಂತ ಅಂದ್ಬಿಟ್ಟು ಏನು ಸೆಕ್ಸಿ ಆಗಿದೆ ನೋಡಿ. ಕಂಪ್ಲೀಟ್ ಜಸ್ಟ್ ವಾವ್. ಲೈಟ್ಸು ಮತ್ತೆ ಮಾಡಿರೋ ಇಂಟೀರಿಯರ್ ಡಿಸೈನು ಸಕ್ಕತ್ತಾಗಿದೆ. ಸೊ ಇಲ್ಲಿ ಡೈನಿಂಗ್ ಟೇಬಲು, ಇಲ್ಲೊಂದು ವಾಲ್ ಇದೆ. ಇಲ್ಲಿ ಮ್ಯೂಸಿಕ್ ಎಲ್ಲ ಬರುತ್ತೆ ಗೈಸ್ ಈ ಲೈಟಲ್ಲಿ. ಸೊ ಇಲ್ಲೊಂದು ರೂಮಾ. ಓಕೆ ಸೊ ಗೈಸ್ ಇದು ಎಲ್ಲ ವಾರ್ಡ್ರೋಬ್ಸು. ಇಟ್ಸ್ ಸೆಕ್ಸಿ. ಇಲ್ಲಿ ವಾಶ್ರೂಮ್ ಅನ್ಸುತ್ತೆ. ಈ ಕಡೆ ವಾಶ್ರೂಮು. ಇದು ಬಟ್ಟೆ ಹಾಕೊಳ್ಳೋದೆಲ್ಲ ಗೈಸ್. ಇದೆಲ್ಲ ವುಡ್ಡಿಂದ ಮಾಡಿರೋದು ಗೈಸ್. ಇದೆಲ್ಲ ಕಂಪ್ಲೀಟಾಗಿ ಫ್ಯಾನ್ಸು, ಲೈಟ್ಸು. ಇದು ದೇವ್ರ ಮನೆ. ಇಲ್ಲೊಂದು ರೂಮ್ ಇದೆ. ಓಕೆ ಇದು ಸಕ್ಕತ್ತಾಗಿದೆ ಗೈಸ್. ಗೈಸ್ ಈ ಬೆಡ್ರೂಮು ಸಕ್ಕತ್ತಾಗಿದೆ. ಲೈಕ್ ಸಣ್ಣದಾಗಿರೋ ಸ್ವಲ್ಪ ಸಾಕಾಗಿದೆ. ಇದು ವಾಶ್ರೂಮು. ಕ್ಯೂಟ್ ಪ್ರಿಟಿ ವಾಶ್ರೂಮ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಕೇಸ್. ಓಕೆ ಇದು ಕಿಚನ್ನು. ಸೊ ಇದು ಕಿಚನ್. ಇದು ವಾಟರ್ ಫಿಲ್ಟರ್, ಚಿಮ್ನಿ, ಗ್ಯಾಸ್. ಸಿಂಪಲಾಗಿ ಲೈಕ್ ಏನು ಇಟ್ಕೊಳ್ತೇನೆ ಎಷ್ಟು ನೀಟಾಗಿದೆ ಅಲ್ಲ, ಖುಷಿಯಾಗುತ್ತೆ. ಓಕೆ ಸೊ ಇದು ಅಷ್ಟೇ. ಇದು ಮೇಲ್ಗಡೆ ಹೋಗೋದು ದಾರಿ ಇದೆಲ್ಲ ಫುಲ್ ವುಡ್ಡಿಂದನೇ ಮಾಡಿಸಿರೋದು. ಈ ಮೆಟ್ಲೆಲ್ಲ ಫುಲ್ ಗ್ರೆನೇಡ್ಸು. ಸೊ ಇಲ್ಲಿಂದ ಅವಾಗಲೇ ಎಲ್ಲಿ ನೋಡಿದ್ರಲ್ಲ. ಸೊ ಇಲ್ಲಿಂದ ಎಲ್ಲಿ ನೋಡಿದ್ರೆ ಇಲ್ಲಿ ಕಾಣುತ್ತೆ. ಏನು ಚೆನ್ನಾಗಿದೆ ಅಲ್ಲ. ಓಕೆ ಇದು ಇಲ್ಲಿನ ಲೈಟ್ಸು. ಇದೇನಂದ್ರೆ ಸುಮ್ಮನೆ ಪಾರ್ಟಿ ರೂಮ್. ಓಕೆ ಗೈಸ್ ಇದು ಒಂಥರ ಪಾರ್ಟಿ ಹಾಲ್. ಎಲ್ಲ ಬಂದರೆ ಖಾಲಿ ಇದೆ, ಏನು ಬೇಕು. ಸೊ ಇಲ್ಲಿ ಏನೋ ಇದಿದೆ ಕಿಟಕಿ. ಸೊ ಯು ಕ್ಯಾನ್ ಓಪನ್. ಈ ಥರ ಹೊರಗಡೆ ಕಾಣುತ್ತೆ ನಿಮಗೆ. ಓಕೆ ದಿಸ್ ಇಸ್ ಬಾಲ್ಕನಿ. ಇಷ್ಟು ದೊಡ್ಡ ಬಾಲ್ಕನಿ ಹಿಂಗೆ ಫ್ರೀಯಾಗಿ ಸಿಕ್ಕಿದ್ರೆ ಬಾ ಬೆಳಿಗ್ಗೆ ಬಂದು ವರ್ಕೌಟ್ ಮಾಡ್ತಾ ಇಲ್ಲಿ ಬೆಳಗಿನ ಜಾವ ಎದ್ದು ನೋಡೋದೇ ಒಂದು ಪುಣ್ಯ. ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ. ಇಲ್ಲಿಂದ ಮಾರ್ನಿಂಗ್ ವ್ಯೂ ನೋಡಿದ್ರೆ ಏನು ಸೂಪರ್ ಆಗಿದೆ ನೋಡಿ. ನೈಸ್.
ಸೊ ನಾನು ಮುಂಚೆನೇ ನೋಡಿದ್ದೆ, ನಿಮ್ಗೆ ತೋರಿಸ್ಬೇಕು ಅಂತ ತುಂಬ ದಿವಸ ಕಾಯ್ತಿದ್ದೆ. ಇಲ್ಲೊಂದು ರೂಮ್ ಇದೆ ಅಲ್ಲ, ಓಕೆ ಇಲ್ಲೊಂದು ರೂಮ್ ಇದೆ, ಸೇಮ್ ಅದೇ ಥರ ಒಳ್ಳೆ ವಾರ್ಡ್ರೋಬ್ಸು. ಸೊ ಇಲ್ಲಿ ಇದು ವಾಶ್ರೂಮ್ ಅಲ್ಲ, ಸಾಕಾಗಿದೆ ಮಾತ್ರ. ಸೊ ನನಗೆ ಒಂಥರ ಇಷ್ಟ ಆಯಿತು. ಈ ಥರ ಮನೆಯಲ್ಲೆಲ್ಲ ಮಾಡಿಸಿದ್ರೆ ಈ ಥರ ವುಡ್ಡಲ್ಲಿ. ಸೊ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ, ಒಂಥರ ಲುಕ್ ಇರುತ್ತೆ ಹಿಂಗೆ ಮಾಡಿಸಿದ್ರೆ. ಇಟ್ಸ್ ವೆರಿ ವೆರಿ ನೈಸ್, ನಾಟ್ ಓನ್ಲಿ ನೈಸ್, ವೆರಿ ವೆರಿ ನೈಸ್. ತುಂಬ ಇಷ್ಟ ಆಯಿತು. ಎಲ್ಲಿದೆ ಅದು? ಓ ಗೈಸ್, ಇಲ್ಲೊಂದು ಇದಿದೆ. ಓಕೆ, ಇದು ಆಚೆಯಿಂದ ಬರೋದು ನೋಡಿ, ಇಲ್ಲಿ ಆಚೆ ಇದಿತ್ತಲ್ಲ, ಆಚೆಯಿಂದ ಬರೋದು. ಓ ಸೂಪರ್. ಇಲ್ಲಿಂದ ಯಾವ್ದ್ರದ್ದು ಇದು? ಓಕೆ ಓಕೆ ಗೈಸ್, ಇಲ್ಲಿ ಅಡುಗೆ ಮಾಡೋದು ಗೈಸ್, ಸೌದೆ ಒಲೆಯಲ್ಲಿ ಇಲ್ಲಿಂದ ಕಟ್ಟಿಗೆ ಹಾಕೋದು. ಸೊ ಇಲ್ಲೊಂದು ಜಾಗ ಇರುತ್ತೆ, ಇಲ್ಲಿಂದ ಇದಾಗುತ್ತೆ. ಓ ಇದು ಬಿಸಿನೀರ್ಗ? ಶಬ್ಬಾಶ್ ಗೈಸ್, ವೆರಿ ಕ್ರಿಯೇಟಿವ್, ವೆರಿ ಕ್ರಿಯೇಟಿವ್. ಸೊ ನೋಡ್ಕೊಳ್ಳಿ, ಈ ಥರ ನಿಮ್ಗೆ ಹೆಲ್ಪ್ ಆಗುತ್ತೆ. ಮನೆ ಕಟ್ಸ್ತಾ ಇದ್ರೆ, ಮನೆ ಕಟ್ಸ್ತಿರೋರ್ಗೆ ಮಾಡ್ಕೊಬೇಕು ಬೆಂಗಳೂರಲ್ಲಿ ಅಂತಂದ್ರೆ ದಿಸ್ ನಾಟ್ ಆಲ್ ಏನೋ ಲೇಟ್. ಈ ಥರದ್ದೆಲ್ಲ ಟ್ರೈ ಮಾಡಿ, ಇದೆಲ್ಲ ಎಲ್ಲೂ ಇರಲ್ಲ. ಸೊ ಇಟ್ಸ್ ನೈಸ್. ಸೊ ಹಂಗೆ ಲೇಟ್ ಆಯಿತು ಅನ್ಸುತ್ತೆ. ಸೊ ಬನ್ನಿ ನೋಡಿ, ಈ ಥರ ಒಂದು ಒಳ್ಳೆ ಕಾರ್ನ ಆಚೆ ಪಾರ್ಕ್ ಮಾಡ್ಕೊಂಡಿದ್ರೆ ಏನು ಬೇಕು, ನೈಸ್. ಅಮ್ಮ ಎಲ್ಲರ ಮನೇಲೂ ಮ್ಯಾಂಡೇಟ್ರಿ ಇದು ತುಳಸಿ ಕಟ್ಟೆ, ಸೆಕ್ಸಿ ಹೋಮ್. ಗೈಸ್ ಫುಲ್ಲು ಕತ್ಲಾಗ್ಬಿಡೋದು, ಏನಂದ್ರೆ ಏನು ಕಾಣಿಸ್ತಿಲ್ಲ. ಯಪ್ಪ ಭಯ ಆಗಲ್ವಾ ಹಿಂಗೆಲ್ಲ ಇದ್ರೆ? ಕೆಳಗಡೆ ಏನಾದರೂ ಬಂದರೆ ಏನೇನಿರುತ್ತೆ ಹೇಳಿ, ಈ ಥರ ಎಲ್ಲ ಮಧ್ಯದಲ್ಲಿ ಹುಷಾರು. ಹಳ್ಳಿ ಕಡೆ ಇರೋರು ಈ ಥರ ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ರ ಮೇಲಾದರೂ ಕಾಲ್ಗೀಲ್ ಹಾಕಿ ಪ್ರಾಬ್ಲಮ್ಸ್ ಮಾಡ್ಕೊಂಬೇಡಿ. ಸೊ ಕರೆಕ್ಟಾಗಿ ನೆಲ ನೋಡಿಕೊಂಡು ನಡ್ಕೊಂಡು ಹೋಗಿ, ಓಕೆನಾ? ಸೊ ನೀವಾಗ ಎಲ್ಲಿ ಹೋಗ್ತೀವಿ ತೋರಿಸ್ತೀನಿ. ಸೊ ಗೈಸ್, ನಾವಿವತ್ತು ಇಷ್ಟು ಜನ ಇದ್ದೀವಿ, ಇಷ್ಟು ಜನ ಈ ಸ್ವಾದಿಷ್ಟ ರೆಸ್ಟೋರೆಂಟಿಗೆ ಬಂದಿದ್ದೀವಿ ತಿನ್ನಕ್ಕೆ. 18 ಜನ, 18 19 ಯಾರು ಸೇರಿ ಆಯ್ತು ಅಷ್ಟೇ. 18 ಜನ. ಅಲ್ಲಿ ಇವ್ರು ಹೋಗ್ತಾರೆ. ಟೋಟಲ್ 18 ಜನ ಊಟ ಮಾಡೋದು, 18 ಜನ, 18 ಮೆಂಬರ್ಸ್ ಒಟ್ಟಿಗೆ. ಸುಮ್ಮನೆ ಒನ್ ಫ್ಯಾಮಿಲಿ. 18 ಜನ ಇರ್ಲಿಲ್ಲ, ಕಮ್ಮಿ ಇದ್ವಿ, 15 ಇದ್ವಿ. ನಾವೇ. ಸೊ 18 ಜನ ಇದ್ದೀವಿ ಇವತ್ತು. ಸೊ ಯಾವ ಥರ ಡಿಫ್ರೆಂಟ್ ಡಿಶ್ ಎಲ್ಲ ಆರ್ಡರ್ ಮಾಡ್ತಿದ್ದೀವಿ, ಬನ್ನಿ ತೋರಿಸ್ತೀನಿ. ಮಸಾಲ ಪಾಪಡ್ ಬಂತು, ಮತ್ತು ಚಿಕನ್ ಮ್ಯಾಂಗೋ ಸೂಪ್ ಬಂತು ಸದ್ಯಕ್ಕೆ. ಗೈಸ್, ತಂದೂರಿ ಬಂತು ಒಂದು ಪ್ಲೇಟು, ಅದನ್ನ ತಿನ್ನೋ ಬರದಲ್ಲಿ ಮರ್ತೋದೆ. ಸಾರಿ ನೋಡಿ. ಸೊ ಅದಾದ್ಮೇಲೆ ಅಂಜಲ್ ಫಿಶ್ ಫ್ರೈ ಬಂದಿದೆ. ಸೊ ಮತ್ತೆ ಏನೇನು ಬರ್ತೈತೆ ತೋರಿಸಿ ಗೈಸ್. ಫಿಶ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಪ್ರಾನ್ಸ್ ಮಂಚೂರಿ ಆರ್ಡರ್ ಮಾಡಿದ್ವಿ, ನೈಸ್. ತಿಂದು ನೋಡ್ಬೇಕು ಹೆಂಗಿದೆ ಅಂತ ಗೈಸ್. ಫಿಶ್ ಲವ್ಸ್ ಮೀ ನೋಡಿ, ಅದಕ್ಕೆ ಹಾರ್ಟ್ ಶೇಪಲ್ಲಿ ಬಂದಿದೆ. ನನ್ನ ತಿನ್ನು
ಯಾಕೆ ಇಸ್ಕೊತ್ತು ಗೈಸ್ ನಾನ್ ಬಟರ್ ನಾನ್ ಆರ್ಡರ್ ಮಾಡಿದ್ವಿ. ಅದಾದ್ಮೇಲೆ ನೆಕ್ಸ್ಟು ಗೀ ರೋಸ್ಟ್ ಚೆನ್ನಾಗಿದೆ, ಚಿಕನ್ ಗೀ ರೋಸ್ಟ್ ಅಂತ ಅಂದರು. ಏನು ಮುರ್ಕ್ಲು ಚಿಕನ್ ಅಂತ ಗೈಸ್, ಯಾಕಂದ್ರೆ ಅದು ಚಿಕನ್ ಎಲ್ಲ ಮುರಿದೋಗಿ ಪೀಸ್ ಮಾಡಾಕಿರ್ತಾರೆ, ಸೊ ಅದಕ್ಕೆ ಮುರ್ಕ್ಲು ಏನು ಏನು ಚೇಂಜ್ ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್ ಬನ್ನಿ ಹೋಗುವ. ಆಯಿತು ನಮ್ದೆಲ್ಲ.